ನಾನಿವತ್ತು ಒಂದು ಸಿಂಪಲ್ ಆಗಿರೋ ಮಾವಿನಕಾಯಿ ಚಿತ್ರಾನ್ನನ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಸೀಸನ್ ಇರೋದ್ರಿಂದ ಚಿತ್ರಾನ್ನ ಮಾಡಿಲ್ಲ ಅಂದರೆ ಆ ಸೀಸನ್ಗೆ ಏನು ಫುಲ್ಫಿಲ್ಲೇ ಆಗೋದಿಲ್ಲ. ಸೊ ನಾನು ಮಾವಿನಕಾಯಿನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಅದನ್ನು ತುರಿದಿಟ್ಕೋಬೋದು, ಸ್ವಲ್ಪ ಹುಳಿ ಇರೋವಂಥ ಮಾವಿನಕಾಯಿನ. ಅಷ್ಟರಲ್ಲಿ ನಾನು ರೈಸ್ ಪ್ರಿಪೇರ್ ಮಾಡಿರ್ತೀನಿ. ನಾನು ರೈಸ್ನ ಕುಕ್ಕರಲ್ಲಿ ಮಾಡಲ್ಲ, ವೈಟಲಾಕ್ಸ್ ಟೆಕ್ನಾಲಜಿ ಇರೋವಂತಹ ಈ ಒಂದು ಸರ್ಜಿಕಲ್ ಸ್ಟೀಲ್ ಕುಕ್ಕರ್ನಲ್ಲಿ ನಾನು ಫುಡ್ನ ಪ್ರಿಪೇರ್ ಮಾಡ್ತೀನಿ. ಸೊ ಅದನ್ನು ರೈಸ್ ಪ್ರಿಪೇರ್ ಮಾಡಿದ್ದನ್ನು ನಾನು ಒಂದು ದೊಡ್ಡ ಬಾಣಲಿನಲ್ಲಿ ಹಾಕ್ಕೊಂಡು ಸ್ವಲ್ಪ ಆರೋದಕ್ಕೆ ಬಿಡ್ತೀನಿ. ತುಂಬ ಬಿಸಿ ಇದ್ದರೆ ಮಿಟ್ಟಿ ಆಗಿಬಿಡತ್ತೆ. ಹಾಗೆ ಅಷ್ಟರಲ್ಲಿ ಒಂದು ಒಗ್ಗರಣೆಗೆ ಎಣ್ಣೆನ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಬೇಕು ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಕರಿಬೇವಿನ ಸೊಪ್ಪು ಎಲ್ಲದನ್ನು ಆ್ಯಡ್ ಮಾಡ್ಬೋದು. ಸೊ ನಾನಿವತ್ತು ಅವೆಲ್ಲ ಏನೂ ಹಾಕ್ತಾಯಿಲ್ಲ, ಬರೀ ನಾನು ಸಾಸಿವೆ ಮತ್ತು ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಖಾರದಕ್ಕೆ ನಾನು ಉಪ್ಪುಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಬೇಕು ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕೋಬೋದು. ಸ್ವಲ್ಪ ಡಿಫ್ರೆಂಟಾಗಿರಲಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ನೋ ರೀಸನಿಗೆ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ. ಸೊ ಇದು ಕ್ಲೀನಾಗಿ ಫ್ರೈ ಆಗಬೇಕು, ಕಡಲೆಕಾಯಿ ಬೀಜ ಮತ್ತು ಈ ಮೆಣಸಿನ್ಕಾಯಿ ಎರಡೂ ಕೂಡ. ಸೊ ಈ ಕಲರ್ ಬರುತ್ತೆ. ಸೊ ಅನ್ನ ಏನು ಸ್ವಲ್ಪ ಇವಾಗ ಆರಿರುತ್ತೆ, ಇದಕ್ಕೆ ನಾನು ಈ ಒಗ್ಗರಣೆನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಓಕೆ, ಸೊ ಇಟ್ ಇಸ್ ಲುಕ್ ಸೋ ಬ್ಯೂಟಿಫುಲ್. ನಾನು ಒಗ್ಗರಣೆಗೆ ಸ್ವಲ್ಪ ಅರಶಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ನಾನು ಏನು ಮಾವಿನಕಾಯಿ ತುರಿದಿರ್ತೀನಿ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹುಳಿ ನೋಡಿಕೊಂಡು ನಾನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ. ರುಚಿಗೆ ತಕ್ಕಂಗೆ ನಿಮಗೆ ಎಷ್ಟು ಉಪ್ಪು, ಹುಳಿ, ಖಾರ ಬೇಕಾಗುತ್ತೆ ಅದಕ್ಕೆ ನೋಡಿಕೊಂಡು ಯು ಕ್ಯಾನ್ ಆ್ಯಡ್. ನಾನು ಈ ಥರ ಕಲಿಸ್ಕೊಂಡಿದ್ದೀನಿ. ಬ್ಯೂಟಿಫುಲ್ ಆಗಿದೆ, ಉದುರುದ್ರಾಗೂ ಕೂಡ ಇದೆ ಚಿತ್ರಾನ್ನ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗನೆ ಮಾಡ್ಬೋದು. ಜಸ್ಟ್ ಒಂದು 10-15 ಮಿನಿಟ್ಸ್ನಲ್ಲಿ ರೆಡಿ ಆಗಿಬಿಡುತ್ತೆ ದಿಢೀರಂತ ಮಾಡುವಂತಹ ಮಾವಿನಕಾಯಿ ಚಿತ್ರಾನ್ನ. ಅದಕ್ಕೆ ನಾನು ಸ್ವಲ್ಪ ಟೇಸ್ಟಿಗೋಸ್ಕರ ಕಾಯಿ ತುರಿನ ಆ್ಯಡ್ ಮಾಡ್ತೀನಿ. ಇದು ಆಪ್ಷನ್, ಬೇಕು ಅಂದರೆ ಆ್ಯಡ್ ಮಾಡ್ಬೋದು.